ನಮಸ್ಕಾರ ರೈತ ಸ್ನೇಹಿತರೆ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಜೊತೆಗೆ ರೈತರಿಗೆ ಸಹಾಯವಾಗುವ 2025ರ ಹೊಸ ಯೋಜನೆಯ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತರ್ತಾ ಇದ್ದೇನೆ. ಏಕೆಂದರೆ ಇಲ್ಲಿ ಬಹಳಷ್ಟು ಜನರಿಗೆ, ಬಹಳಷ್ಟು ರೈತರಿಗೆ ಯಾವ ಯೋಜನೆಗಳು ಬರ್ತಾ ಇದ್ದಾವೆ, ಯಾವ ಯೋಜನೆಗಳು ಅಪ್ಡೇಟ್ ಆಗ್ತಾ ಇದ್ದಾವೆ ಎಂಬ ಮಾಹಿತಿ ಗೊತ್ತಿರೋದಿಲ್ಲ. ಆದ್ದರಿಂದ ನಾನು ಕೂಡ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ ಸ್ಪಷ್ಟವಾದ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ನೀಡ್ತಾ ಇದ್ದೇನೆ. ಅದರ ಜೊತೆಗೆ 2025ರ ರೈತರಿಗೆ ಲಭ್ಯವಿರುವ ಹೊಸ ಯೋಜನೆಯನ್ನು ತರ್ತಾ ಇದ್ದಾನೆ. ಆ ಒಂದು ಯೋಜನೆಗಳು ಯಾವುವು ಅನ್ನೋದು ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ಇಲ್ಲಿ ಬಹಳಷ್ಟು ರೈತರಿಗೆ ಅನುಕೂಲವಾಗುವಂತ ಯೋಜನೆಯನ್ನು ತಂದುಕೊಟ್ಟಿದೆ. ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರವಾಗಿರ್ಬೋದು. ಆದ್ರೆ ಆ ಒಂದು ಯೋಜನೆಗಳು ಬಹಳಷ್ಟು ರೈತರಿಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಅವರು ಕೂಡ ಈ ಒಂದು ಯೋಜನೆಯ ಫಲವನ್ನು ಪಡೆಯೋದಿಲ್ಲ. ಆದ್ದರಿಂದ ನಾನು ಕೂಡ ಈ ಒಂದು ವಿಡಿಯೋನ ಅದಕ್ಕೋಸ್ಕರನೇ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರಿಗೂ ಈ ಒಂದು ಮಾಹಿತಿ ತಿಳಿಸಬೇಕೆಂಬ ಅವಕಾಶವನ್ನು ಕಲ್ಪಿಸಿ ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರು ಈ ಒಂದು ಯೋಜನೆಯ ಅವಕಾಶವನ್ನು ಪಡೆದುಕೊಳ್ಳಿ. ನೋಡಿ ರೈತ ಸ್ನೇಹಿತರೆ, ಪ್ರಧಾನಮಂತ್ರಿ ಸ್ಮಾರ್ಟ್ ಕೃಷಿ ಮಿಷನ್ ಅನ್ನು ಜಾರಿಗೆ ತರ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ 2025ರಲ್ಲಿ. ಈ ಯೋಜನೆಯ ಉದ್ದೇಶ ಏನಂದ್ರೆ, ಹೌದು, ಪ್ರಧಾನಮಂತ್ರಿ ಸ್ಮಾರ್ಟ್ ಕೃಷಿ ಮಿಷನ್ 2025ರ ಯೋಜನೆಯ ಉದ್ದೇಶ ಏನಂದ್ರೆ, ರೈತರಿಗೆ ಡಿಜಿಟಲ್ ಕೃಷಿ ತಲುಪುವ ಅವಕಾಶವನ್ನು ಹೊತ್ತುಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಇಲ್ಲಿ ಸ್ಮಾರ್ಟ್ ಫೋನ್ ಅನ್ನು ನೀವು ಖರೀದಿಸಬಹುದು ಸಬ್ಸಿಡಿಯಲ್ಲಿ. ಹಾಗೂ ಇದರ ಪ್ರಯೋಜನ ಏನಂದ್ರೆ, ರೈತರು ಈಗ ಡ್ರೋನ್ ಮತ್ತು ಸೆನ್ಸರ್ ಅನ್ನು ಉಪಯೋಗಿಸಿ ಬಿತ್ತನೆ ಮಾಡಬಹುದು ಎಂಬ ಅವಕಾಶವನ್ನು ಕಲ್ಪಿಸಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಇಲ್ಲಿ ಸರ್ಕಾರ. ಅದನ್ನು ಕೂಡ ಪ್ರತಿಯೊಬ್ಬ ರೈತರು ಪಡೆದುಕೊಳ್ಳಿ. ನೋಡಿ ರೈತ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ರೈತ ಭದ್ರತಾ ಪ್ಯಾಕೇಜ್ ಕರ್ನಾಟಕ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಬ್ಬ ರೈತರಿಗೂ ಸಿಗುವ ಯೋಜನೆ ಇದಾಗಿದೆ. ಈ ಒಂದು ಎರಡನೇ ಯೋಜನೆ ಏನಂದ್ರೆ, ರೈತ ಭದ್ರತಾ ಪ್ಯಾಕೇಜ್ ಕರ್ನಾಟಕ ರಾಜ್ಯ ಯೋಜನೆ. ಈ ಒಂದು ಯೋಜನೆಯ ಹೆಸರಾಗಿದೆ. ಸಂಕಷ್ಟದಲ್ಲಿರುವ ರೈತರಿಗೆ ವಿಶೇಷ ಪರಿಹಾರ ಒದಗಿಸುವ ಅವಕಾಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅರ್ಜಿಯನ್ನು ಸಲ್ಲಿಸುವುದು ಹೇಗೆಂದ್ರೆ, ಇಲ್ಲಿ ವಿಲೇಜ್ ಲೆವೆಲ್ ಆಫೀಸ್ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕನಿಷ್ಠವಾದ ಸಂಖ್ಯೆಯನ್ನು ಕೊಟ್ಟಿದೆ ಮತ್ತು ಅದಕ್ಕೆ ಒಂದು ಟೈಮ್ ಕೂಡ ಕೊಟ್ಟಿದೆ. ಏನಂದ್ರೆ, ಇಲ್ಲಿ ಬಹಳಷ್ಟು ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ನಾವು ಸರ್ಕಾರದಿಂದ ತಿಳಿಸ್ತಾ ಇದ್ದೇವೆ. ಅದರಿಂದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿ ಎಂಬ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ರೈತ ಸ್ನೇಹಿತರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಏನಂದ್ರೆ 2025 ಜುಲೈ 20ರಿಂದ ಆರಂಭವಾಗುತ್ತದೆ. ಅಂದ್ರೆ 20ರಿಂದ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ನಿಮಗೆ ಮನವಿ ಮಾಡ್ಕೊಂತೇನೆ. ಈ ಒಂದು ಯೋಜನೆಯ ಉದ್ದೇಶ ಪ್ರತಿಯೊಬ್ಬ ರೈತರಿಗೂ ವಿಶೇಷ ಪರಿಹಾರವನ್ನು ಒದಗಿಸುವ ಅವಕಾಶವನ್ನು ಇಟ್ಕೊಂಡು ಇದೇ ಜುಲೈ 20ರಿಂದ ಪ್ರಾರಂಭವಾಗುತ್ತದೆ. ಅದರಿಂದ ಪ್ರತಿಯೊಬ್ಬ ರೈತರು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಉದ್ದೇಶವನ್ನು ನೀವು ಪಡೆದುಕೊಳ್ಳಿ. ಮತ್ತು ಇಲ್ಲಿ ಮೂರನೇ ಯೋಜನೆ ಏನಂದ್ರೆ, ಪ್ರಧಾನಮಂತ್ರಿ ಕೃಷಿ ಡ್ರೋನ್ ಸಹಾಯ ಯೋಜನೆ. ಹೌದು, ಪ್ರಧಾನಮಂತ್ರಿ ಕೃಷಿ ಡ್ರೋನ್ ಸಹಾಯ ಯೋಜನೆ. ಈ ಒಂದು ಯೋಜನೆಯಿಂದ ಅದೆಷ್ಟೋ ಜನರಿಗೆ ಉಪಯುಕ್ತವಾಗಿದೆ, ಅದೆಷ್ಟೋ ರೈತರಿಗೆ ಸಹಾಯವಾಗಿದೆ. ಈಗ ಆ ಒಂದು ಡ್ರೋನ್ ಸಹಾಯದಿಂದ ಬಿತ್ತನೆಯನ್ನು ಹೇಗೆ ಮಾಡಬೇಕು ಮತ್ತು ಅದರ ಉಪಯೋಗವನ್ನು ಹೇಗೆ ತಿಳ್ಕೋಬೇಕಂತ ಬಹಳಷ್ಟು ರೈತರು ತಿಳಿದುಕೊಂಡು ಆ ಒಂದು ಡ್ರೋನ್ ಅನ್ನು ಉಪಯೋಗಿಸಿಕೊಂಡು ಬಿತ್ತನೆ ಮಾಡ್ತಾ ಇದ್ದಾರೆ. ಹಾಗೆ ಅದೆಷ್ಟೋ ರೈತರಿಗೆ ಈ ಒಂದು ಡ್ರೋನ್ ಯೋಜನೆಯಿಂದ ಸಹಾಯವಾಗಿರುವಂತದ್ದು. ಅದರಿಂದ ಡ್ರೋನ್ ಬಳಕೆಯಿಂದ ಹೆಚ್ಚು ಫಲಿತಾಂಶವನ್ನು ಹೊಂದಿರುವ ನಮ್ಮ ದೇಶದಿಂದ ರೈತರಿಗೆ 70% ಅಷ್ಟು ಸಬ್ಸಿಡಿ ಬೆಲೆಯಲ್ಲಿ ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆಯ ಮೊದಲಿಗೆ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆರಂಭವಾಗಿತ್ತು. ಆದ್ರೆ ಈಗ ನಮ್ಮ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಈ ಒಂದು ಯೋಜನೆಯ ಆರಂಭವಾಗಿದೆ. ಅದನ್ನು ಬಹಳಷ್ಟು ರೈತರು ಬಳಸ್ತಾ ಇದ್ದಾರೆ. ಮತ್ತು ಇಲ್ಲಿ ನಾಲ್ಕನೇ ಉದ್ದೇಶ ಏನಂದ್ರೆ, ರೈತ ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ರೈತ ಸ್ನೇಹಿತರೆ, ಇಲ್ಲಿ ನಾಲ್ಕನೇ ಉದ್ದೇಶ ಏನಂದ್ರೆ, ರೈತರು ತಮ್ಮ ಉತ್ಪನ್ನವನ್ನು ಬಿಟ್ಟರೆ 2,000 ಅಥವಾ 1,000 ಬೋನಸ್ ಅನ್ನು ನೀಡ್ತಾ ಇದೆ. ಅಂದ್ರೆ ಬಹಳಷ್ಟು ಜಿಲ್ಲೆಗೆ ಈ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇದೆ. ಅದರಿಂದ ಈ ಒಂದು ಯೋಜನೆಯನ್ನು ಕೂಡ ಪಡೆದುಕೊಳ್ಳಿ. ಹಾಗೆ ಇಲ್ಲಿ ಐದನೇ ಉದ್ದೇಶ ಏನಂದ್ರೆ, ಫಸಲ ಬಿಮಾ ಆನ್ಲೈನ್
ಹೌದು, ಇಲ್ಲಿ ಫಸಲ ಬಿಮಾ ಆನ್ಲೈನ್ ಕ್ಲೇಮ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಈ ಒಂದು ಬೆಳೆ ಹಾನಿ ಆದ ಮೇಲೆ, ಹೌದು, ಬೆಳೆ ಹಾನಿ ಆದ ಮೇಲೆ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ತಾ ಇಲ್ಲ. ಆ ಒಬ್ಬ ರೈತರ ಬೆಳೆ ಎಷ್ಟೋ ವರ್ಷದಿಂದ ಕನಸಾಗಿರ್ತದೆ, ಎಷ್ಟೋ ದಿನದಿಂದ ಆ ಒಂದು ಯೋಜನೆಯನ್ನು ಮಾಡಿರ್ತಾರೆ. ಆದ್ರೂ ಕೂಡ ಈ ಒಂದು ಯೋಜನೆಯನ್ನು ಉಪಯೋಗಿಸ್ತಿಲ್ಲ ಬಹಳಷ್ಟು ರೈತರು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ. ಏಕೆಂದ್ರೆ ಬಹಳಷ್ಟು ರೈತರ ಬೆಳೆ ಹಾನಿಯಾಗಿರ್ತದೆ. ಆ ಒಂದು ಬೆಳೆಗೆ ಪರಿಹಾರ ಒದಗಿಸುವ ಈ ಒಂದು ಯೋಜನೆ ಉದ್ದೇಶ ಆಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು 48 ಗಂಟೆ ಒಳಗಡೆ, ಹೌದು, 48 ಗಂಟೆ ಒಳಗಡೆ ಮೊಬೈಲ್ ಆ್ಯಪ್ ನಲ್ಲಿ ನೀವು ಈ ಒಂದು ಯೋಜನೆಯ ಅರ್ಜಿಯನ್ನು ಸಲ್ಲಿಸಿ. ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ನಾವು ಕೂಡ ಇಲ್ಲಿ ನಿಮ್ಗೆ ಸಹಾಯ ಮಾಡ್ತೇವೆ. ಹೇಗೆ ಅಂದ್ರೆ ಕಸ್ಟಮರ್ ಕೇರ್ ಸಂಖ್ಯೆಯನ್ನು ಕೂಡ, ಮೊಬೈಲ್ ಸಂಖ್ಯೆಯನ್ನು ಕೂಡ ನಮ್ಗೆ ನೀಡಿರ್ತೇವೆ. ಅದರ ಮೂಲಕ ಕೂಡ ನೀವು ಆ ಒಂದು ಮೊಬೈಲ್ ಫೋನ್ ಮಾಡಿ ಕೇಳಬಹುದು ಏನ್ ಮಾಡ್ಬೇಕು ಅಂತ. ಅವ್ರನ್ನ ಕೇಳಿದ್ರೆ ಅವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ. ಯಾವ ಸಂಖ್ಯೆ ಅಂದ್ರೆ ಇಲ್ಲಿ 155261 ಈ ಒಂದು ಕಸ್ಟಮರ್ ಕೇರ್ಗೆ ನೀವು ಫೋನ್ ಮಾಡಿದ್ರೆ ನಿಮ್ಗೆ ಆ ಒಂದು ನಂಬರ್ ನಲ್ಲಿ ಸಹಾಯ ಸಿಗುತ್ತದೆ. ಮತ್ತು ಇಲ್ಲಿ ರೈತರಿಂದ, ಹೌದು, ಇಲ್ಲಿ 6ನೇ ಅಪ್ಡೇಟ್ ಏನಂದ್ರೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಪ್ರೋತ್ಸಾಹ. ಈಗ ಈ ಒಂದು ಉದ್ದೇಶದಿಂದ ಅದೆಷ್ಟೋ ಜನರ ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯಾಗಿದೆ. ಏಕೆಂದ್ರೆ ಇಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಪ್ರೋತ್ಸಾಹವನ್ನು ಒದಗಿಸಿದೆ. ಇಲ್ಲಿ ಬಹಳಷ್ಟು ರೈತರು ಮಾರುಕಟ್ಟೆಗೆ ಹೋಗಿ ಮಾರ್ತಾ ಇದ್ರು. ಅವರು ಅರ್ಧ ಬೆಲೆಗೆ ನಿಮ್ಮ ಬೆಲೆಯನ್ನು ತೆಗೆದುಕೊಳ್ತಾ ಇದ್ರು. ಅದರಿಂದ ನಿಮ್ಗೆ ನಷ್ಟವಾಗ್ತಿತ್ತು. ಅದರಿಂದ ಇಲ್ಲಿ ಸರ್ಕಾರ ಯಾವ ಒಂದು ಯೋಜನೆ ಉದ್ದೇಶವನ್ನು ತಂದಿದೆ ಅಂದ್ರೆ ನೀವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು ಅನ್ನುವ ಪ್ರೋತ್ಸಾಹವನ್ನು ಹೆಚ್ಚಿಸಿದೆ ಇಲ್ಲಿ ಸರ್ಕಾರದಿಂದ. ರೈತರು ಬೆಲೆ ನಿಗದಿ ಮಾಡಿ ಮಾರಾಟ ಮಾಡಬಹುದು ಮತ್ತು ಸರ್ಕಾರಿ ಸಂಘಗಳ ಮೂಲಕ ಗ್ರಾಹಕರಿಗೆ ನೇರ ಪೂರೈಕೆಯನ್ನು ಒದಗಿಸಲಾಗುತ್ತದೆ. ಅದನ್ನು ಕೂಡ ನೀವು ಪಡೆದುಕೊಳ್ಳಿ. ಈ ಒಂದು ರೈತರು ನೀವೇ ಆ ಒಂದು ಬೆಳೆಗೆ ಯಾವ ಸಂಖ್ಯೆಯನ್ನು, ಯಾವ ಹಣವನ್ನು ನಿರ್ದಿಷ್ಟವಾಗಿ ನೀಡಿ ಅದನ್ನು ಮಾರಾಟ ಮಾಡಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಿದ್ದಾರೆ. ಬಹಳಷ್ಟು ರೈತರಿಗೆ ಈ ಒಂದು ಯೋಜನೆಯ ಉದ್ದೇಶ ಅರ್ಥವಾಗಿದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತೇನೆ. ಅಥವಾ ಯಾವುದೇ ಯೋಜನೆ ನಿಮ್ಗೆ ಇನ್ನೂ ಉದ್ದೇಶ ನಿಮ್ಗೆ ತಿಳಿದಿಲ್ಲ ಅಂದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಯಾವುದೇ ಒಂದು ಹೊಸ ಯೋಜನೆಯ ಉದ್ದೇಶ ನಿಮ್ಗೆ ತಿಳಿಸ್ಬೇಕಂದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಗೆ ಸಹಾಯ ಮಾಡ್ತೇನೆ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣದ ಸಂಪೂರ್ಣವಾದ ಮಾಹಿತಿಯನ್ನು ಇವಾಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. 25ನೇ ಈ ಒಂದು 2025ರ ಈ ಒಂದು 20ನೇ ಕಂತಿನ ಹಣವು ಪ್ರತಿ ರೈತರಿಗೂ ತಲುಪಿಸಬೇಕ ಅವಕಾಶವನ್ನು ಇಟ್ಕೊಂಡು ಯೋಜನೆಯನ್ನು ಜಾರಿಗೆ ತಂದು ಹಣವನ್ನು ಕೊಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ. ಅದರಿಂದ 19ನೇ ಕಂತಿನ ಹಣವು ಪ್ರತಿಯೊಬ್ಬ ರೈತರಿಗೂ ಈಗಾಗಲೇ ತಲುಪಿದೆ. ಒಂದಿಷ್ಟು ಹಣವು ಕೂಡ ಪೆಂಡಿಂಗ್ ಇದೆ. ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆಯೋ, 18ನೇ ಕಂತಿನ ಹಣ ಆಗಿರ್ಬೋದು ಅಥವಾ 19ನೇ ಕಂತಿನ ಹಣ ಆಗಿರ್ಬೋದು, ನೀವು ಆ ಒಂದು ಹಣ ಹೇಗೆ ಪಡಿಬೇಕಂದ್ರೆ ಈ ಕಂತಿನ ಹಣದಲ್ಲಿ, ಅಂದ್ರೆ ನಿಮ್ಗೆ 20ನೇ ಕಂತಿನ ಹಣದಲ್ಲಿ ಬರುತ್ತದೆ. ಅದು ಹೇಗೆ ನಿಮ್ಗೆ ಬರುತ್ತದೆ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ 4,000 ಆಗಿರ್ಬೋದು ಅಥವಾ 6,000 ಆಗಿರ್ಬೋದು ಅಂತ ಒಂದು ಪೆಂಡಿಂಗ್ ಇದ್ರೆ ಆ ಒಂದು ಹಣವು ಕೂಡ ನಿಮ್ಮ ಖಾತೆಗೆ ತಲುಪುತ್ತದೆ ನೇರವಾಗಿ. ಅದರಿಂದ ಪ್ರತಿಯೊಬ್ಬ ಗ್ರಾಹಕರು, ಪ್ರತಿಯೊಬ್ಬ ರೈತರು ನಿಮ್ಮ ಒಂದು ಯಾವುದೇ ಒಂದು ದಾಖಲೆ ಇರ್ತವಲ್ಲ ಅದನ್ನು ನೀವು ಸರಿಪಡಿಸಿಕೊಳ್ಳಿ. ಅರ್ಜಿಯನ್ನು ಹಾಕಿದ ಬಳಿಕ ನಿಮ್ಗೆ ಈ ಒಂದು ಯಾವುದೇ ಒಂದಿನ ಕಂತಿನ ಹಣ ಆಗಿದ್ರು ಕೂಡ ನಿಮ್ಗೆ ಆ ಒಂದು ಕಂತಿನ ಹಣವನ್ನು ಇಲ್ಲಿ ಸರ್ಕಾರದಿಂದ ನೀಡ್ತಾ ಇದ್ದಾರೆ. ಈ ಒಂದು ಯೋಜನೆಯ ಅಂದ್ರೆ ಇಲ್ಲಿ PM ಕಿಸಾನ್ ಯೋಜನೆಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವನ್ನು ತಲುಪಿಸಬೇಕು ಅಂತ ಉದ್ದೇಶವನ್ನು ಹೊತ್ಕೊಂಡು ಇವಾಗ 20ನೇ ಕಂತಿನ ಹಣವನ್ನು ಹಾಕ್ತಾ ಇದೆ. 20ನೇ ಕಂತಿನ ಹಣವು ಜುಲೈ 2ರಲ್ಲೇ ಬಿಡುಗಡೆ ಮಾಡಿತು ಸರ್ಕಾರದಿಂದ. ಅದರಿಂದ ಪ್ರತಿಯೊಬ್ಬ ರೈತರಿಗೂ 2,000 ರೂಪಾಯಿ ಹಣವು ಸಿಗ್ತಾ ಇದೆ. ಲಾಭದಾರರ ಸಂಖ್ಯೆ ಸುಮಾರು, ಹೌದು, ಬಹಳಷ್ಟು ರೈತರಿಗೆ ಈ ಒಂದು ಯೋಜನೆಯ ಉದ್ದೇಶ ಸಿಗ್ತಾ ಇದೆ. ಮತ್ತು ಎಷ್ಟು ರೈತರಿದ್ದಾರೆ ಅಂದ್ರೆ 8.5 ಕೋಟಿಗೂ ಹೆಚ್ಚು ರೈತರಿದ್ದಾರೆ. ಅದರಿಂದ ಪ್ರತಿಯೊಬ್ಬ ರೈತರಿಗೂ 2,000 ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಹಾಕ್ತಾ ಇದೆ. ಮತ್ತು ಇಲ್ಲಿ ಕರ್ನಾಟಕದ ಬಹಳಷ್ಟು ಅಪ್ಡೇಟ್ ಸಿಗ್ತಾ ಇದೆ ರೈತರಿಗೆ. ಈ ಒಂದು ಅಪ್ಡೇಟ್ ಏನಂದ್ರೆ ಅತಿ ಹೆಚ್ಚು ಲಾಭದಾರರು ಯಾವ ಜಿಲ್ಲೆಯಲ್ಲಿದ್ದಾರೆ ಅಂದ್ರೆ ಬೀದರ್ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಗದಗ ಜಿಲ್ಲೆ, ರಾಯಚೂರು ಜಿಲ್ಲೆ, ಇಷ್ಟು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರೈತರು ಕಂಡು ಬರ್ತಾ ಇದ್ದಾರೆ. ಅಂತವ್ರಿಗೂ ಕೂಡ ಇವಾಗ ಹಣ ಹೋಗ್ತಾ ಇದೆ. ಮತ್ತು ಇಲ್ಲಿ ತಕ್ಷಣ ಹಣ ಇವಾಗ ಯಾರು ಹಣ ಪಡಿತಾ ಇದ್ದಾರೆ, ಯಾವ ಜಿಲ್ಲೆಯಲ್ಲಿ ಇವತ್ತು ಹಣ ಹೋಗ್ತಾ ಇದೆ ಅಂದ್ರೆ ತುಮಕೂರು ಜಿಲ್ಲೆ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆ, ಧಾರವಾಡ ಜಿಲ್ಲೆ, ಹಾಸನ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಇಲ್ಲಿ ಬಹಳಷ್ಟು ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ. ಏಕೆಂದ್ರೆ ಇಲ್ಲಿ ಇವತ್ತು ಒಂದು ಪ್ರತಿಯೊಬ್ಬರ ಖಾತೆಗೂ ತಲುಪಿಸುವ ಅವಕಾಶವನ್ನು ಹೊತ್ಕೊಂಡು ಈ ಒಂದು ಯೋಜನೆ ಹಣವನ್ನು ಹಾಕ್ತಾ ಇದ್ದಾರೆ. ಈ ಒಂದು ಹಣವನ್ನು 2ನೇ ತಾರೀಕಿನಲ್ಲಿ ಬಿಡುಗಡೆ ಮಾಡಿದೆ. ಆದ್ರೆ ಇವತ್ತು ಬಹಳಷ್ಟು ಜಿಲ್ಲೆಗೆ ಹೋಗ್ತಾ
ಹೋಗ್ತಾ ಇದೆ. ಏಕೆಂದ್ರೆ ಎರಡನೇ ತಾರೀಕಿನಿಂದ ಹಿಡಿದು ಇದುವರೆಗೂ ಬಹಳಷ್ಟು ಜಿಲ್ಲೆಗೂ ತಲುಪಿಸ್ತಾ ಇದೆ ಸರ್ಕಾರದಿಂದ. ಯಾರ ಜಿಲ್ಲೆಗೆ ಇನ್ನು ಪೆಂಡಿಂಗ್ ಇದೆಯೋ, ಯಾವ ರೈತರ ಜಿಲ್ಲೆಗೆ ಇನ್ನು ಪೆಂಡಿಂಗ್ ಇದೆಯೋ ಅಂತ ರೈತರಿಗೆ ಇವತ್ತು ಹೋಗ್ತಾ ಇದೆ ಮತ್ತು ಇಷ್ಟು ಜಿಲ್ಲೆಗೂ ಈ ಒಂದು ಹಣ ಹೋಗ್ತಾ ಇದೆ ಕರ್ನಾಟಕದಿಂದ. ಹೇಗೆ ಈ ಒಂದು ಹಣವನ್ನು ಚೆಕ್ ಮಾಡ್ಬೇಕಂದ್ರೆ ನಾವು ಕೂಡ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ನೀವು ಬಳಸಿಕೊಂಡು ಅದನ್ನು ಓಪನ್ ಮಾಡಿದ ತಕ್ಷಣವೇ ನಿಮಗೆ ಬೆನಿಫಿಸಿಲಿಟಿ ಸ್ಟೇಟಸ್ ಮೇಲೆ ಕಾಣುತ್ತದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೇಳುತ್ತೆ ಅಥವಾ ನಿಮ್ಮ ಆಧಾರ್ ನಂಬರ್ ಅನ್ನು ಕೇಳುತ್ತದೆ. ಅದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಅನ್ನು ನೀವು ಹಾಕಿದ ತಕ್ಷಣ ನಿಮಗೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ ಎಂದು ಅದು ತೋರಿಸುತ್ತದೆ. ಆಗಿಲ್ಲ ಅಂದ್ರೆ ಇಲ್ಲ ಅಂತ ತೋರಿಸುತ್ತದೆ. ಅದರಿಂದ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿಯಾಗಿ ಇರಲಿ ಅಂತ ನಾನು ನಿಮ್ಗೆ ಮನವಿ ಮಾಡ್ಕೊಂತೇನೆ. ಹಣ ಬಂದಿಲ್ಲ ಅನ್ನುವವರು ಏನ್ ಮಾಡ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ನೀವು ಸರಿಯಾಗಿ ನೋಡ್ಬೇಕು. ಅಥವಾ ನಮ್ಮ ಬ್ಯಾಂಕ್ ಖಾತೆ ಲಿಂಕ್ ಇದೆ ಆದ್ರೂ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋರು ಇನ್ನೂ ಒಂದು ಸರಿ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ನೀವು ಸರಿಪಡಿಸಿಕೊಳ್ಳಿ. ಮತ್ತು ಆಧಾರ್ ಕಾರ್ಡ್ ನಲ್ಲಿ ಯಾವುದೇ ಒಂದು ದೋಷ ಇರಬಾರ್ದು, ಯಾವುದೇ ಒಂದು ಸಂಖ್ಯೆ ಮಿಸ್ಟೇಕ್ ಇರಬಾರ್ದು, ಅಥವಾ ನಿಮ್ಮ ಹೆಸರಿನಲ್ಲಿ ಯಾವುದೇ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಇರಬಾರ್ದು. ಮತ್ತು ಈ KYC ಖಂಡಿತವಾಗಿ ಮಾಡಿಸಿರ್ಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಹಣ ಬರುತ್ತದೆ. ಮತ್ತು ಹೌದು, ಇಲ್ಲಿ ಬಹಳಷ್ಟು ದಿನದಿಂದ ರೈತರಿಗೆ ಈ ಒಂದು ಯೋಜನೆಯ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಇಲ್ಲಿ ಕೇಂದ್ರ ಸರ್ಕಾರದಿಂದ ರೈತ ಸಹಾಯ ಕೇಂದ್ರವಾಣಿ ಸಂಖ್ಯೆಯನ್ನು ಕೂಡ ನಾನು ನಿಮ್ಗೆ ನೀಡ್ತೇನೆ. ಅದರ ಮೂಲಕವಾದ್ರೂ ನೀವು ಈ ಒಂದು ಹಣ ನಮ್ಗೆ ಬರುತ್ತಾ ಬರಲ್ವಾ ಅಥವಾ ಯಾವ ಡಾಕ್ಯುಮೆಂಟ್ಸ್ ನೀವು ಸರಿ ಇಲ್ಲ ಅಂದ್ರೂ ಕೂಡ ಅವರು ನಿಮ್ಗೆ ತಿಳಿಸ್ತಾರೆ ಈ ಒಂದು ಮೊಬೈಲ್ ನಂಬರ್ ಇಂದ. ಇಲ್ಲಿ ಈ ಒಂದು ಮೊಬೈಲ್ ನಂಬರ್ ಯಾವುದು ಅಂದ್ರೆ 01124300606. ಈ ಒಂದು ಮೊಬೈಲ್ ನಂಬರ್ಗೆ ನೀವು ರೈತ ಸಹಾಯವಾಣಿ ಕೇಂದ್ರಕ್ಕೆ ನೀವು ಫೋನ್ ಮಾಡಿದ ತಕ್ಷಣವೇ ನಿಮ್ಮ ಡಾಕ್ಯುಮೆಂಟ್ಸ್ ಸರಿಯಾಗಿದವ ಅಥವಾ ತಪ್ಪಾಗಿದವ, ನಿಮ್ಗೆ ಇವತ್ತು ಈ ಒಂದು ಕಂತಿನ ಹಣ ನಿಮ್ಗೆ ಸಿಗುತ್ತಾ ಸಿಗಲ್ವಾ ಅನ್ನುವ ಮಾಹಿತಿಯನ್ನು ಅವರು ನಿಮ್ಗೆ ತಿಳಿಸ್ತಾರೆ. ಮತ್ತು ಇಲ್ಲಿ ಬಹಳಷ್ಟು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆಂದ್ರೆ ಇಲ್ಲಿ 3 ಭರ್ಜರಿ ಗುಡ್ ನ್ಯೂಸ್ ಅನ್ನು ತಂದ್ಕೊಟ್ಟಿದೆ. ಇಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಈ ಒಂದು PM ಕಿಸಾನ್ ಯೋಜನೆ ಬಾಕಿ ಇತ್ತಲ್ವಾ ಅಂತವ್ರಿಗೂ ಕೂಡ ಇವಾಗ ಅವಕಾಶವನ್ನು ತಂದುಕೊಟ್ಟಿದೆ. ಈಗ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಲ್ವಾ ಅಂತವ್ರಿಗೆ ಇವಾಗ 20ನೇ ಕಂತಿನ ಹಣಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಾ ಹೊಸದಾಗಿ. ಅಂತವ್ರಿಗೆ ಬರೀ 20ನೇ ಕಂತಿನ ಹಣ ಮಾತ್ರ ಬರೋದಿಲ್ಲ, 1ನೇ ಕಂತಿನಿಂದ ಹಿಡಿದು 20ನೇ ಕಂತಿನ ಹಣದವರೆಗೂ ಬರುವಂತದ್ದು. ಅದರಿಂದ ನೀವು ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ ಮತ್ತು ನೀವು ಈ ಒಂದು ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀರಾ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಒಳ್ಳೆ ಅವಕಾಶವನ್ನು ನೀವು ಪಡೆದುಕೊಳ್ಳಿ. ಮತ್ತು ಇಲ್ಲಿ 2ನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಸರಿಪಡಿಸಿದ ತಕ್ಷಣವೇ ನಿಮ್ಗೆ ಈ ಒಂದು ಹಣ ಬರುತ್ತದೆ. ಯಾಕಂದ್ರೆ ನಿಮ್ದು 19ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ನಿಮ್ಮ ಬ್ಯಾಂಕ್ ಖಾತೆ ಏನೋ ಒಂದು ಮಿಸ್ಟೇಕ್ ಇರುತ್ತದೆ, ಅದನ್ನು ಸರಿಪಡಿಸಿದ್ರೆ ನಮ್ಗೆ 19ನೇ ಕಂತಿನ ಹಣ ಬರುತ್ತಾ ಅಥವಾ ಬರಲ್ವಾ ಅಂತ ಕೇಳ್ತಾರಲ್ವಾ ಅಂತವ್ರಿಗೆ ಈಗ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ನೀವು ಅದನ್ನು ಸರಿಪಡಿಸಿಕೊಂಡ್ರೆ ನಿಮ್ಗೆ 19 ಮತ್ತು 20ನೇ ಕಂತಿನ ಹಣವು ಕೂಡ ಸೇರಿ ಬರುವಂತದ್ದು ಅಂತ ನಾನು ನಿಮ್ಗೆ ಹೇಳ್ತೇನೆ. ಯಾಕಂದ್ರೆ ಇದು ಸರ್ಕಾರದ ಒಂದು ಮಾಹಿತಿಯಾಗಿದೆ, ಅದನ್ನು ನಾನು ನಿಮ್ಗೆ ತಿಳಿಸುವ ಜವಾಬ್ದಾರಿ ನನ್ನದಾಗಿದೆ. ಇಲ್ಲಿ 3ನೇ ಅಪ್ಡೇಟ್ ಏನಂದ್ರೆ, 3ನೇ ಬಿಗ್ ನ್ಯೂಸ್ ಏನಂದ್ರೆ, ಇಲ್ಲಿ ಹೌದು ಬಹಳಷ್ಟು ರೈತರಿಗೆ ಒಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ಸರ್ಕಾರ. ನೋಡಿ ರೈತ ಸ್ನೇಹಿತರೆ, ಸಾಂತ್ವನ ಧನ ಸಹಾಯ ಯೋಜನೆಯೊಂದಿಗೆ ಸ್ವಯೋಜನೆಯನ್ನು ಕೂಡ ತರ್ತಾ ಇದೆ ಇಲ್ಲಿ ರಾಜ್ಯದಿಂದ. ಹೌದು, ಇಲ್ಲಿ ಕೆಲ ಜಿಲ್ಲೆಗಳ ರೈತರಿಗೆ 4,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ. 4,000 ರೂಪಾಯಿ ಹಣದ ಜೊತೆಗೆ ಈ ಒಂದು PM ಕಿಸಾನ್ ಯೋಜನೆಯ ಹಣವು ಸೇರಿಸಿದ್ರೆ ನಿಮ್ಗೆ 6,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ತಲುಪುವಂತದ್ದು. ಅದರಿಂದ ಈ ಒಂದು ಯೋಜನೆಯ ಉದ್ದೇಶವನ್ನು ಕಲ್ಪಿಸಿಕೊಂಡು ನೀವು ಇದನ್ನು ಪಡೆದುಕೊಳ್ಳಿ. ಅದರಿಂದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಒಳ್ಳೆ ಅವಕಾಶ ಸಿಗುತ್ತಿದೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ. ಪ್ರತಿಯೊಬ್ಬ ರೈತರು ಯಾರು ಈ ಒಂದು ಯೋಜನೆಯ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅನ್ನೋರಿದ್ರೆ, ಇನ್ನೂ ನಿಮ್ಗೆ ಯಾವುದೇ ಒಂದು ಯೋಜನೆಯ ಮಾಹಿತಿ ನಿಮ್ಗೆ ಸಿಗ್ಬೇಕಂದ್ರೆ ಅದನ್ನು ಕೂಡ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ಪರಿಶೀಲಿಸಿ ನಿಮ್ಗೆ ತಿಳಿಸ್ತೇವೆ. ನೋಡಿ ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಇವು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ರೈತರಿಗೆ ಈಗ ಬಹಳಷ್ಟು ಮಾಹಿತಿಯನ್ನು ಒದಗಿಸುವ ಅವಕಾಶವನ್ನು ಇಟ್ಕೊಂಡು ನಾನು ಈ ಒಂದು ಯೋಜನೆಯನ್ನು ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೇನೆ. ಕರ್ನಾಟಕದಲ್ಲಾಗಿರ್ಬೋದು ಅಥವಾ ದೇಶದಲ್ಲಾಗಿರ್ಬೋದು ಬಹಳಷ್ಟು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ರೈತರಿಗಂತಲೇ. ಅದನ್ನು ಕೂಡ ನಾನು ನಿಮಗೆ ಸದಾ ತಿಳಿಸ್ತಾನೆ ಇರ್ತೇನೆ. ಯಾರು ಕೂಡ ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಇನ್ನು ಕಮೆಂಟ್ ಮೂಲಕ ಇನ್ನು ನಮಗೆ ಬೇರೆ ವಿಷಯವನ್ನು ತಿಳಿಸಿ ಅನ್ನೋರಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಒಳ್ಳೆ ಅವಕಾಶವನ್ನು ಕಲ್ಪಿಸಿದೆ ಇಲ್ಲಿ ಸರ್ಕಾರದಿಂದ. ನಿಮಗೆ ಯಾವುದೇ ಯೋಜನೆಯ ಸಹಾಯವನ್ನು ಸಿಗುತ್ತದೆ ಅಂದ್ರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇಲ್ಲಿ ರೈತರು ಬೆಳೆದ್ರೆ ನಮ್ಮ ದೇಶವೂ ಕೂಡ ಬೆಳೆಯುತ್ತದೆ. ಆ ಒಂದು ಉದ್ದೇಶದಿಂದ ಪ್ರತಿಯೊಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ, ಪ್ರತಿಯೊಂದು ಅವಕಾಶವನ್ನು ರೈತರಿಗೆ ಕಲ್ಪಿಸ್ತಾ ಇದ್ದಾರೆ. ಅದನ್ನು ನೀವು ಪಡೆದುಕೊಳ್ಳಿ.